ಮಣಿಂದರ್ ಸಿಂಗ್ ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ಸಾಕಷ್ಟು ಪ್ರಮುಖ ವಿಚಾರಗಳು ಪ್ರಸ್ತಾಪ ಆಗಿದೆ. ಪದೇ ಪದೇ ಅವರು ಅದನ್ನೇ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಒಮ್ಮೆ ಭೂಸ್ವಾಧೀನ ಮಾಡಿದಂಥ ಜಮೀನು, ಭೂಸ್ವಾಧೀನ ಮಾಡಿ ಪರಿಹಾರ ನೀಡಲಾಗಿರುವಂಥ ಜಮೀನು, ಅದು ಒಮ್ಮೆ ಪರಿಹಾರ ನೀಡಿತು ಅಂತಂದರೆ, ಒಂದು ಎಕ್ಸಾಂಪಲ್ಲು, ನನ್ನ ಹೆಸರಲ್ಲಿ 3 ಎಕರೆ ಜಾಗ ಇದೆ. ಅದನ್ನು BDAನೋ ಅಥವಾ ಮೂಡಾನೋ ಅಥವಾ KIADBನೋ ಅವರು ಅದನ್ನು ಸ್ವಾಧೀನ ಮಾಡಿಕೊಂಡ್ರು. ನನಗೆ ಅದಕ್ಕೆ ಪರಿಹಾರವನ್ನೂ ಕೂಡ ಕೊಟ್ಟಿದ್ದಾರೆ. ನಾನು ಪರಿಹಾರ ಪಡ್ಕೊಂಡೆ ಅಂತಾದರೆ ನಾನು ಆ ಜಮೀನಿನ ಮೇಲಿನ ಹಕ್ಕನ್ನು ಕಳ್ಕೊಂಡೆ ಅಂತ ಅರ್ಥ. ಈಗ ನನ್ನ ಕೃಷಿ ಭೂಮಿಯನ್ನು ನಾನು ಮೂಡಾಗೆ ಬಿಟ್ಟುಕೊಟ್ಟ ನಂತರ, ಮೂಡಾಗೋ BDAಗೋ ಇನ್ನೊಂದು ಯಾವುದೋ ಸಂಸ್ಥೆಗೋ ಬಿಟ್ಟುಕೊಟ್ಟೆ, ಸಾರ್ವಜನಿಕ ಸಂಸ್ಥೆಗೆ ಬಿಟ್ಟುಕೊಟ್ಟೆ. ಅದಕ್ಕೆ ನಾನು ಪರಿಹಾರ ತಗೊಂಡಿದ್ದೀನಿ, ಎಷ್ಟೋ ಸಾವಿರ ಅಥವಾ ಎಷ್ಟೋ ಲಕ್ಷ ಪರಿಹಾರ ತಗೊಂಡಿದ್ದೀನಿ. ತಗೊಂಡ ನಂತರ ನನಗೂ ಆ ಭೂಮಿಗೂ ಏನು ಸಂಬಂಧ? ನಾಳೆ ನನ್ನ ಮೊಮ್ಮಗನೋ ನನ್ನ ಮರಿ ಮೊಮ್ಮಗನೋ ಬಂದು ಅದು ಒಂದು ಕಾಲದಲ್ಲಿ ನನ್ನ ಭೂಮಿ ಆಗಿತ್ತು, ಅದನ್ನು ನಾನು ಇನ್ನೊಬ್ಬರಿಗೆ ಸೇಲ್ ಮಾಡ್ತೀನಿ ಅಂತ ಸೇಲ್ ಮಾಡಿದರೆ, ಸೇಲ್ ಡೀಡ್ ಮಾಡಿ ಕೃಷಿ ಭೂಮಿ ಆಗಿತ್ತದು ಮೊದಲು, ಮೂಡಾದವರು ಅದನ್ನು ಸ್ವಾಧೀನ ಮಾಡೋದಕ್ಕಿಂತ ಮೊದಲು ಅದು ಕೃಷಿ ಭೂಮಿ ಆಗಿತ್ತು ಅಂತ ನಾನು ಸೇಲ್ ಮಾಡೋದು, ನನ್ನ ಮೊಮ್ಮಗ ಸೇಲ್ ಮಾಡೋದು ಹೇಗೆ ಸಾಧ್ಯ? ಅದೇ ಇಲ್ಲಿ ಪ್ರಶ್ನೆ ರೈಸ್ ಆಗ್ತಾ ಇರೋದು. ಅದನ್ನು ಮಣಿಂದರ್ ಸಿಂಗ್ ಅವರು ಸೊಗಸಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದನ್ನು ಹೇಗೆ ಸಾಧ್ಯ? ಈಗ ನನ್ನ ತಾತ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಭೂಮಿ ಬಿಟ್ಟುಕೊಟ್ರು, ಅದಕ್ಕೆ ಪರಿಹಾರ ಸಿಕ್ತು. ಆ ಕಾಲದಲ್ಲಿ ಅವರಿಗೆ ಎಷ್ಟೋ ಲಕ್ಷ ಪರಿಹಾರ ಸಿಕ್ತು ಅಂತ ಅನ್ಕೊಳ್ಳೋಣ. ನಾನು ನಾಳೆ ಹೋಗಿ ಹಿಂದೆ ನನ್ನ ತಾತ ಇಲ್ಲಿ ಉಳುಮೆ ಮಾಡ್ತಾ ಇದ್ರು, ನನ್ನ ಜಾಗ ಅಂತ ಒಂದು ಡಾಕ್ಯುಮೆಂಟ್ ಮಾಡಿ, ಆ ಡಾಕ್ಯುಮೆಂಟ್ನ ನಾನು ಇನ್ಯಾರೋ CMನ ಮಗನಿಗೆ ಅಥವಾ CM ಬಾಮೈದನಿಗೆ ನಾನು ಸೇಲ್ ಮಾಡ್ತೀನಿ. ತಗೊಂಡವನು ಜಾಗ ನೋಡಬೇಕಿತ್ತು, ಜಾಗ ಏನು ಅಂತ, ಜಾಗ ಯಾರ ಸ್ವಾಧೀನದಲ್ಲಿದೆ ಅಂತ ನೋಡಬೇಕಿತ್ತು. ಅದನ್ನು ನೋಡದೆ ನಾನು ತಗೊಂಡಿದ್ದೀನಿ. ತಗೊಂಡಾಯ್ತು. ಅಲ್ಲೆಲ್ಲೋ ದೇವನಹಳ್ಳಿ ಹತ್ರ ಇರುವಂಥ ಜಾಗವನ್ನು ಆಗಿನ CMನ ಮಗ ತಗೊಂಡ ಅಂತ, ಮಗನೋ ಬಾಮೈದನೋ ಇನ್ಯಾರೋ ತಗೊಂಡ್ರು. ಅದು ಆಲ್ರೆಡಿ ಅಭಿವೃದ್ಧಿಯಾಗಿರುವಂಥ ಜಾಗ. ಅದಕ್ಕೆ ನಾನು ಭೂ ಪರಿವರ್ತನೆಗೆ ನಾನು ತಗೊಂಡವನು, CMನ ಬಾಮೈದನೋ ಅಥವಾ ಇನ್ಯಾರೋ ಸಂಬಂಧಿಕನೋ, ನಾನು ಭೂ ಪರಿವರ್ತನೆಗೆ ಅರ್ಜಿ ಕೊಡೋನು. ಆಲ್ರೆಡಿ ಲೇಔಟೋ ಅಥವಾ ಇನ್ನೇನೋ ಉದ್ದೇಶಕ್ಕಾಗಿ ಅದು ಕಮರ್ಷಿಯಲ್ ಪರ್ಪಸ್ಗಾಗಿ ತೆರೆದುಕೊಂಡಿರುವಂಥ ಕೃಷಿ ಭೂಮಿಯನ್ನು ನಾನು ಭೂ ಪರಿವರ್ತನೆ ಮಾಡಿ ಅಂತ ಅಪ್ಲಿಕೇಶನ್ ಕೊಡೋದು. ಅದರ ಆಧಾರದ ಮೇಲೆ ಭೂ ಪರಿವರ್ತನೆ ಆಗೋದು. ಅದನ್ನು ನಾನು ನನ್ನ ಮೊಮ್ಮಗ ಅಥವಾ ನನ್ನ ಅಜ್ಜನಿಂದ ಬಂದಂಥ ಜಾಗ ಅಂತ ನಾನು ಹೇಳಿದ ಹಾಗೆ ನಾನು ಅದನ್ನು ನನ್ನ ಸಹೋದರಿಗೆ ಗಿಫ್ಟ್ ಡೀಡ್ ಮಾಡೋದು. ಆ ಗಿಫ್ಟ್ ಡೀಡನ್ನು ನಾನು ಪಡ್ಕೊಂಡು ನನ್ನ ಸಹೋದರಿ ನನ್ನ ಜಾಗದಲ್ಲಿ ಮೂಡಾದವರು ನಿವೇಶನ ಮಾಡಿದ್ದಾರೆ ಅಥವಾ ದೇವನಹಳ್ಳಿಯಲ್ಲಿ ಇನ್ಯಾರೋ KIADB ಅವರು ಏನೋ ಮಾಡಿದ್ದಾರೆ, ನನಗೆ ಇದಕ್ಕೆ ಪರಿಹಾರ ನಿವೇಶನ ಡಾಲರ್ಸ್ ಕಾಲೋನಿಯಲ್ಲಿ ಕೊಡಿ ಅಂತ ಕೇಳೋದು. ನಾನು 14 ಸೈಟ್ ಕೊಡಿ ನನಗೆ, ಅಥವಾ ಇನ್ನೆಲ್ಲೋ ನನಗೆ ಅದಕ್ಕೆ ಪರಿಹಾರ ಕೊಡಿ. ನನಗೆ ಮೂಡಾದವರು BDA ಅವರು ಅಥವಾ KIADB ಅವರು ನನಗೆ 14, 15, 20 ಸೈಟನ್ನು ಡಾಲರ್ಸ್ ಕಾಲೋನಿಯಲ್ಲಿ ಕೊಟ್ಟು ಬಿಡೋದು, ತಗೊಳ್ಳಿ ಅಂತ. ಈ ಇಡೀ ಪ್ರಕ್ರಿಯೆಯಲ್ಲಿ ಅನುಮಾನಗಳಿದ್ದಾವೆ ಅಂತ ಮಣಿಂದರ್ ಸಿಂಗ್ ಅವರು ಪ್ರತಿಪಾದಿಸ್ತಾ ಇರೋದು. ಇಡೀ ಪ್ರಕ್ರಿಯೆ ಅನುಮಾನಕ್ಕೆ ಕಾರಣ ಆಗ್ತಿದೆ ಅಂತ. ಒಮ್ಮೆ ಜಾಗ ಸರ್ಕಾರದ ವಶಕ್ಕೆ ಬಂದರೆ ಆ ಜಾಗದ ಸೇಲ್ ಡೀಡ್ ಅಮಾನ್ಯ ಅನ್ನೋದನ್ನ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಸೊ ನಾನು ಅದನ್ನೇ ಹೇಳಿದ್ದು. ನಾನು ನನ್ನ ತಾತ ಈ ಹಿಂದೆ 30 ವರ್ಷದ ಹಿಂದೆ ನಮ್ಮದೊಂದು ಕೃಷಿ ಭೂಮಿಯನ್ನು ಮೂಡಾಗೋ BDAಗೋ ದೇವನಹಳ್ಳಿ ಏರ್ಪೋರ್ಟಿಗೋ ಇನ್ನೇನೋ KIADBಗಿನೋ ಬಿಟ್ಟುಕೊಟ್ಟು ನಂತರ ನಾನು ನನ್ನ ತಾತನ ಕಾಲದಲ್ಲಿ ಹಿಂಗಾಗಿತ್ತು ಅಂತ ನಾನು ಅದಕ್ಕೆ ಡಾಕ್ಯುಮೆಂಟ್ ರೆಡಿ ಮಾಡಿಕೊಂಡು ನಾನು ಅದನ್ನು ಇನ್ಯಾರಿಗೋ ಸೇಲ್ ಮಾಡಿ ಆ ಇನ್ಯಾರೋ ಪಡೆದವರು ಅದನ್ನು ಭೂ ಪರಿವರ್ತನೆ ಅಂತ ಮಾಡಿಕೊಂಡು ಅದನ್ನು ಇನ್ಯಾರಿಗೋ ಗಿಫ್ಟ್ ಡೀಡ್ ಮಾಡಿ ಆ ಗಿಫ್ಟ್ ಡೀಡ್ಗೆ ನನಗೆ ಹಿಂದೆ ಯಾರೋ ನನ್ನ ಜಮೀನನ್ನು ತಗೊಂಡಿದ್ದಾರೆ 2001ರಲ್ಲಿ ಅಂತ ಹೇಳಿ ಅದಕ್ಕೆ ನಾನು 14, 15 ಸೈಟ್ ತಗೊಂಡ್ರೆ, ಇದು ಇಡೀ ಪ್ರೊಸೀಜರು, ಮಾರಾಟದಿಂದ ಹಿಡಿದು ಭೂ ಪರಿವರ್ತನೆಯಿಂದ ಹಿಡಿದು ಇಡೀ ಪ್ರೊಸೀಜರು ಅನುಮಾನಕ್ಕೆ ಕಾರಣ ಆಗ್ತಿದೆ, ತನಿಖೆ ಆಗಬೇಕು ಅಂತ ಮಣಿಂದರ್ ಸಿಂಗ್ ಅವರು ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದ ಮಂಡಿಸ್ತಾ ಇರೋದು. ಇಡೀ ಕೇಸ್ನ ಮೆರಿಟಿಗೆ ಹೋಗಿದ್ದಾರೆ ಇಲ್ಲಿ ಮಣಿಂದರ್ ಸಿಂಗ್ ಅವರು. ಅಂದರೆ ಆ ಕೇಸಿನಲ್ಲಿ ತನಿಖೆಯ ಅವಶ್ಯಕತೆ ಯಾಕಿದೆ ಅನ್ನೋದನ್ನು ನ್ಯಾಯಪೀಠದ
ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಟೆಕ್ನಿಕಲಿ ಇದು ಏನಂತಂದರೆ ಸ್ಯಾಂಕ್ಷನ್ ಕೊಟ್ಟಿರೋದು ಸರಿಯಲ್ಲ ಅಂತ ರಿಟ್ ಅರ್ಜಿಯನ್ನು ಸಿದ್ದರಾಮಯ್ಯ ಅವರು ಸಲ್ಲಿಸಿರೋದು. CM ಆಗಿ ಅಲ್ಲ, ವ್ಯಕ್ತಿಯಾಗಿ ಸಿದ್ದರಾಮಯ್ಯ ಅವರು ಸಲ್ಲಿಸಿರೋದು. ಸೊ ಇಲ್ಲಿ ತನಿಖೆ ಆಗಬಾರ್ದು ಅನ್ನೋದು ಅವರ ಉದ್ದೇಶ, ಅಥವಾ ಸ್ಯಾಂಕ್ಷನ್ ಕೊಡಬಾರ್ದು ಅನ್ನೋದು ಉದ್ದೇಶ, ಅವರ ಅರ್ಜಿಯ ಉದ್ದೇಶ. ಸ್ಯಾಂಕ್ಷನ್ ಕೊಟ್ಟಿದ್ದು ತಪ್ಪು ಅನ್ನೋದು ಅವರ ಅರ್ಜಿಯ ಉದ್ದೇಶ. ತನಿಖೆ ಆಗಬೇಕು ಅನ್ನೋದು ಇವರ ಪ್ರತಿವಾದ. ಸೊ ಇದರಲ್ಲಿ ಬಹಳ ಪ್ರಮುಖ ಕಾನೂನಿನ ವಿಚಾರಗಳನ್ನು ಪ್ರಸ್ತಾಪ ಮಾಡಲಾಗ್ತಾ ಇದೆ. ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆ, ರಾಜ್ಯಪಾಲರನ್ನ ಭೇಟಿಯಾಗಿರೋದು, ಇದೆಲ್ಲ ಮಾಡಿದ್ದಾರೆ. ಅದರ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅವರ ಇಡೀ ಒತ್ತಾಯದ ಹಿಂದಿರುವಂಥ ಉದ್ದೇಶ ಏನು ಅಂತಂದರೆ, ಬೇರೆ ಬೇರೆ ಕೇಸುಗಳು ರಾಜ್ಯಪಾಲರ ಟೇಬಲ್ ಮೇಲೆ ಇದ್ದಾವೆ. ಅದು ನಿರಾಣಿ ಕೇಸು, ಅದು ಜೊಲ್ಲೆ ಕೇಸು, ಕುಮಾರಸ್ವಾಮಿ ಕೇಸು, ಜನಾರ್ದನ್ ರೆಡ್ಡಿ ಕೇಸು, ಇದಕ್ಕೂ ಕೂಡ ಸ್ಯಾಂಕ್ಷನ್ ಕೊಡಿ. ಕುಮಾರಸ್ವಾಮಿ ಕೇಸಲ್ಲಂತೂ ತನಿಖೆಯಾಗಿದೆ, ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅನುಮತಿ ಅಗತ್ಯ ಇದೆ, ಅದಕ್ಕೆ ಅನುಮತಿಯನ್ನು ಕೊಡಿ ಅಂತ ಅವ್ರು ಕೇಳ್ತಿದ್ದಾರೆ. ಸೊ ಅದ್ರ ಜೊತೆಗೆ ಜೊಲ್ಲೆ ಕೇಸು, ಅಕ್ರಮದ ಕೇಸು, ನಿರಾಣಿ ಅವರಿಗೆ ಜಮೀನು ನೀಡಲಾದಂಥ ಮತ್ತೊಂದು ಇದು ವಿಶ್ವ ಹೂಡಿಕೆದಾರರ ಸಮಾವೇಶ, ಅದರಲ್ಲಾಗಿರುವಂಥ ಅವ್ಯವಹಾರ, ಅದರ ತನಿಖೆಗೆ ಸಂಬಂಧಿಸಿದಂತೆ ಜನಾರ್ದನ್ ರೆಡ್ಡಿದು ಮೈನಿಂಗ್ ಕೇಸು, ಇದೆಲ್ಲದರ ಬಗ್ಗೆಯೂ ಕೂಡ ಸ್ಯಾಂಕ್ಷನ್ ಕೊಡಿ, ಅದನ್ನು ಕೂಡ ಸ್ಯಾಂಕ್ಷನ್ ಕೊಡಿ ಅಂತ ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು DCM ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಇನ್ನು ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಒಂದು ವಾದ ಮಂಡಿಸೋ ಸಂದರ್ಭದಲ್ಲಿ ಖಾಸಗಿ ವ್ಯಕ್ತಿ ಅನುಮತಿಯನ್ನು ಕೇಳಬಹುದಾ ಅನ್ನೋದನ್ನು ಮೊನ್ನೆ ರೈಸ್ ಮಾಡಿದ್ರು ಪಾಯಿಂಟು. ಒಬ್ಬ ಜನಸೇವಕನ ವಿರುದ್ಧ, ಜನಪ್ರತಿನಿಧಿಯ ವಿರುದ್ಧ, ಅಥವಾ ಇಲ್ಲಿ ಈ ಕೇಸಲ್ಲಿ CM ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೇಳಬೇಕು ಅಂತಾದರೆ ತನಿಖಾ ಸಂಸ್ಥೆಗಳು ಕೇಳಬೇಕು. ಫಾರ್ ಎಕ್ಸಾಂಪಲ್ ಲೋಕಾಯುಕ್ತನೋ ಅಥವಾ ಪೊಲೀಸರು ತನಿಖಾ ಸಂಸ್ಥೆ ಕೇಳಬೇಕು. ಬಟ್ ಇಲ್ಲಿ ವ್ಯಕ್ತಿಯೊಬ್ಬರು, ಖಾಸಗಿ ವ್ಯಕ್ತಿಯೊಬ್ಬರು ತನಿಖೆಗೆ ಅನುಮತಿಯನ್ನು ಕೇಳಿದ್ದಾರೆ. ಇದು ಟೆಕ್ನಿಕಲಿ ಕರೆಕ್ಟಾ ಅನ್ನೋ ಪ್ರಶ್ನೆಯನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ರೈಸ್ ಮಾಡಿದ್ದು ತಪ್ಪು ಅಲ್ಲ, ಆ ರೀತಿ ಬರೋದಿಲ್ಲ ಅನ್ನೋದನ್ನು ಕೂಡ ಅವರು ಅದಕ್ಕೆ ಒಂದಿಷ್ಟು ಕಾರಣಗಳನ್ನು, ಒಂದಿಷ್ಟು ಬೇರೆ ಬೇರೆ ತೀರ್ಪಿನ ಉಲ್ಲೇಖಗಳನ್ನು ಮಾಡಿ ಅವರು ಪ್ರಸ್ತಾಪ ಮಾಡಿದರು. ಈಗ ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ನ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಅವ್ರು ಕೇಳ್ತಾ ಇರೋದು, ಖಾಸಗಿ ವ್ಯಕ್ತಿ ಪೂರ್ವಾನುಮತಿ ಹೇಗೆ ಕೇಳಬಹುದು, ಯಾವಾಗ ಕೇಳಬಹುದು, ಅದರ ಮಾನ್ಯತೆಯ ಬಗ್ಗೆ ಹಿಂದಿನ ಕೋರ್ಟಿನ ಆದೇಶಗಳ ಪ್ರತಿಯನ್ನು ಅವರು ಸಲ್ಲಿಕೆ ಮಾಡಿದ್ದಾರೆ. 17A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಇದರಲ್ಲಿ ಕೇವಲ ತನಿಖಾಧಿಕಾರಿ ತನಿಖೆ ಆರಂಭಕ್ಕೆ ಅನುಮತಿ ಕೇಳಬೇಕು ಅಂತ, ಆದರೆ ಮೂರನೇ ವ್ಯಕ್ತಿ ಕೇಳಬಾರದು ಅಂತ ಹೇಳಿಲ್ಲ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ 17A ಇದರ ಅಡಿಯಲ್ಲಿ ಸ್ಯಾಂಕ್ಷನ್ ಕೊಟ್ಟಿರೋದು. ಸೊ ಇದನ್ನ ತನಿಖಾಧಿಕಾರಿ ಮಾತ್ರ, ಇನ್ವೆಸ್ಟಿಗೇಷನ್ ಆಫೀಸರ್ ಅಷ್ಟೇ ಕೇಳೋದಲ್ಲ, ಅಥವಾ ಕೇಳಬೇಕು ಅಂತ ಹೇಳಿಲ್ಲ, ಮೂರನೇ ವ್ಯಕ್ತಿಯೂ ಕೂಡ ಕೇಳಬಹುದು. ಅಂದರೆ ಅವರು ಅದನ್ನು ವಾದಿಸೋ ಸಂದರ್ಭದಲ್ಲಿ ಹೆಂಗೆ ಹೇಳಿದರು ಅಂತಂದರೆ, 17A ಅಡಿಯಲ್ಲಿ ಕೇವಲ ತನಿಖಾಧಿಕಾರಿ ತನಿಖೆ ಆರಂಭಕ್ಕೆ ಅನುಮತಿ ಕೇಳಬೇಕು ಅಂತ ಇದೆ, ಆದರೆ ಮೂರನೇ ವ್ಯಕ್ತಿ ಕೇಳಬಾರ್ದು ಅಂತಿಲ್ಲ, ಖಾಸಗಿ ವ್ಯಕ್ತಿ ಕೇಳಬಾರ್ದು ಅಂತಿಲ್ಲ ಅಂತಿದೆ. ಸೊ ಅಲ್ಲಿ ನಿಮಗೆ ಕಾನೂನಿನ ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾರೆ, ಅದು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡಿದಾಗ ಇದರ ಒಂದು ಪಾಯಿಂಟ್ ಇತ್ತಲ್ಲ, 17A ಅಡಿಯಲ್ಲಿ ಕೇವಲ ತನಿಖಾಧಿಕಾರಿ ತನಿಖೆಯ ಆರಂಭಕ್ಕೆ ಅನುಮತಿ ಕೇಳಬೇಕು ಅಂತಿದೆ, ಉಳಿದವರು ಇಲ್ಲ ಅಂತ ಅವರ ಇಂಟರ್ಪ್ರಿಟೇಷನ್. ಇವರು ಹೌದು ತನಿಖಾಧಿಕಾರಿ ಕೇಳಬೇಕು ಅಂತಿದೆ, ಉಳಿದವರು ಕೇಳಬಾರ್ದು ಅಂತ ಇಲ್ವಲ್ಲ, ಅಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಉಳಿದವರು ಕೇಳಬಾರ್ದು ಅಂತ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಸೊ ನೀವು ಕಾನೂನನ್ನು ವಿಶ್ಲೇಷಣೆ ಮಾಡುವಾಗ ನಿಮಗೆ ಪೂರಕವಾದ ರೀತಿಯಲ್ಲಿ ವಿಶ್ಲೇಷಣೆಗಳನ್ನು ಮಾಡ್ತಾ ಹೋಗ್ತೀರಿ. ಸೊ ಅದೇ ಇಲ್ಲೂ ಕೂಡ ಆಗಿರೋದು. ಅಭಿಷೇಕ್ ಮನು ಸಿಂಘ್ವಿ ಕೇಳುವಾಗ ಇಲ್ಲ ಅಂತ ಹೇಳಿದರೆ, ಎಲ್ಲಿಲ್ಲ, ಇಲ್ಲ ಅಂತ ಎಲ್ಲಿದೆ ಅಂತ ಇವರು ಕೇಳ್ತಾ ಇದ್ದಾರೆ.